ಉಪಸ್ಥಿತರಾಗಿರುವ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪೃಥ್ವಿ ಸಾರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸಭೆಯಲ್ಲಿ ಉಪಸ್ಥಿತರಾಗಿರುವ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಬಿಂದು ಮೇಡಮ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸಭೆಯಲ್ಲಿ ಉಪಸ್ಥಿತರಾಗಿರುವ ನಮ್ಮ ಗ್ರಾಮ ಪಂಚಾಯಿತಿಯ ಪಿಡಿಒ ಆದ ಸುದರ್ಶನ್ ಸಾರ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸಭೆಯಲ್ಲಿ ಉಪಸ್ಥಿತರಾಗಿರುವ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇಂದು ನಮ್ಮ ಊರಿನ ಸಮಸ್ಯೆಗಳನ್ನು ಅಧ್ಯಕ್ಷರ ಬಳಿ ಹೇಳುವುದರ ಮೂಲಕ ಈ ಸಭೆಯನ್ನು ಪ್ರಾರಂಭಿಸೋಣ. ನಾನು ಮೇಘಳಿಯವಳು. ಸರ್ಕಾರದಿಂದ ಮನೆ ಮನೆಗಳಿಗೂ ಶೌಚಾಲಯ ಸೌಲಭ್ಯ ಬಂದಿದೆ, ಆದರೂ ನೀವು ನಮಗೆ ಶೌಚಾಲಯ ಕಟ್ಕೊಟ್ಟಿಲ್ಲ. ಯಾಕೆ? ಸರ್ಕಾರಕ್ಕೆ ನೀವು ಅರ್ಜಿ ಬರ್ದಾಕಿದ್ದೀರಾ? ಹಾಕಿದೀವಿ ಸರ್. ಇನ್ನೊಂದ್ಸತಿ ಅರ್ಜಿ ಬರ್ದಾಕಿ ಪಿಡಿಒ ನೋಡ್ಕೊಳ್ತಾರೆ. ಆಯ್ತು ಸರ್. ಇನ್ನೊಂದ್ಕಿಂತ ಅರ್ಜಿ ಬರ್ದು ಆಫೀಸ್ ಕೊಡಿ, ಅದನ್ನ ಪಾಸ್ ಮಾಡ್ಬಿಟ್ಟು ನಿಮ್ಗೆ ಅಚ್ಚುಕಟ್ಟಾದ ಶೌಚಾಲಯನ ಕಟ್ಸ್ಕೊಡ್ತೀವಿ. ಆಯ್ತು ಸರ್. ನಾನು ದೇವನಗುಂದಿ ಗ್ರಾಮದವನು. ನಮ್ಮ ಊರಿನಲ್ಲಿ ಚರಂಡಿ ನೀರು ತುಂಬಿ ರೋಡ್ನಲ್ಲೆಲ್ಲ ಹರಿತಾ ಇದೆ. ಆದ್ರಿಂದ ಎಲ್ಲ ಜನರಿಗೂ ಜ್ವರ, ಕೆಮ್ಮು, ನೆಗಡಿ ಬರ್ತಾ ಇದೆ. ಎಲ್ಲ ಊರಲ್ಲೂ ಚರಂಡಿ ಕ್ಲೀನ್ ಮಾಡೋರ್ನು ಇಟ್ಟಿದೀವಲ್ವಾ? ಅವ್ರು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇಲ್ಲ. ಸರಿ, ಅವ್ರನ್ನ ಕಿತ್ತಾಕ್ಬಿಟ್ಟು ಬೇರೆಯವ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಸ್ಕೊಡ್ತೀವಿ. ನಾನು ಹೊಸಳ್ಳಿಯವನು. ನಮ್ಮೂರು ಬೀದಿ ದೀಪ ಹಾಳಾಗಿದೆ, ಯಾವಾಗ ಹಾಕ್ಸ್ಕೊಡ್ತೀರಾ? ಹೋದ ವರ್ಷನೇ ಹಾಕ್ಸ್ಕೊಟ್ಟಿದ್ವಲ್ಲ. ಅದು ಹಾಳಾಗಿದೆ. ಅದ್ ನೀವೇ ಹಾಳು ಮಾಡಿರೋದು. ನಾವು ಹಾಳು ಮಾಡಿಲ್ಲ. ಸಾರ್ವಜನಿಕ ಆಸ್ತಿನ ನಿಮ್ಮ ಆಸ್ತಿ ತರ ನೋಡ್ಕೋಬೇಕು. ನಿಮ್ಮ ಆಸ್ತಿ ಆದ್ರೆ ಹಾಳು ಮಾಡ್ತೀರಾ? ಇಲ್ಲ. ಸರಿ, ಹಾಕ್ಸ್ಕೊಡ್ತೀವಿ. ಇದೊಂದಿಗೆ ಹಾಕ್ಸ್ಕೊಡ್ರಿ, ಚೆನ್ನಾಗಿ ನೋಡ್ಕೊಂತೀರಿ. ಸರಿ, ಆಯ್ತು, ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತಾ? ನಮಸ್ಕಾರ ಅಧ್ಯಕ್ಷರೇ. ನಾನು ದೇವಲಾಪುರ ಗ್ರಾಮದವಳು. ನಮ್ಮ ಊರಿನಲ್ಲಿ ರಸ್ತೆ ಎಲ್ಲ ಹಾಳಾಗಿದೆ, ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇದೆ. ಯಾವಾಗ ಸರಿ ಮಾಡಿಸ್ಕೊಡ್ತೀರಾ? ಸರ್ಕಾರ ಕಡೆನಿಂದ ಅನುದಾನ ಬಂದ್ಮೇಲೆ ಹಾಕ್ಸ್ಕೊಡ್ತೀವಿ. ಸಿಮೆಂಟ್ ರೋಡೆ ಹಾಕ್ಸ್ಕೊಡ್ತೀವಿ. ಸರಿ, ಆಯ್ತು. ನಮಸ್ಕಾರ ಅಧ್ಯಕ್ಷರೇ. ನಾನು ದೊಡ್ಡದುನ್ಸಂದ್ರ ಗ್ರಾಮದವನು. ನಮ್ಮೂರ್ ಶಾಲೆಯಲ್ಲಿ ಮಳೆ ಬಂದಾಗ ಮೇಲ್ಚಾವಣಿ ಸೋರುತ್ತೆ. ಆ ಕಾರಣದಿಂದ ಮಕ್ಕಳು ಕುತ್ಕೊಳಕ್ಕೆ ಕಷ್ಟ ಆಗುತ್ತೆ. ಶಾಲೆ HM ಮತ್ತು SDMC ಅಧ್ಯಕ್ಷ ಹತ್ರ ಮಾತಾಡಿಸ್ಬಿಟ್ಟು ರೆಡಿ ಮಾಡಿಸ್ಕೊಡ್ತೀವಿ. ಅಂದೇನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಮ್ಮೂರಲ್ಲಿ ಸೋಲಾರ್ ಕಂಬ ಹಾಕ್ಸ್ಕೊಡ್ತೀರಿ ಅಂದ್ರೆ ಇನ್ನೂ ಯಾಕೆ ಹಾಕ್ಸ್ಕೊಟ್ಟಿಲ್ಲ? ಒಂದ್ 5-6 ಊರಲ್ಲಿ ಹಾಕ್ಸಿದೀವಿ. ನಿಮ್ಮೂರ್ ಕಡೆನೂ 4 ಹಾಕ್ಸಿದೀವಿ. ಅದೇ ನಾನು ಚೆನ್ನಾಗಿ ಬಾಳ್ಕೆ ಬಂದ್ರೆ ನಿಮ್ಮೂರಲ್ಲೂ ಎಲ್ಲ ಕಡೆ ಹಾಕ್ಸ್ಕೊಡ್ತೀವಿ. ಬರ್ತೈತೆ. ಒಂದ್ ಗ್ರಾಮದಲ್ಲೇ ಒಂದೇ ಊರು ಇರುತ್ತೆ, 5-6 ಊರು ಇರುತ್ತೆ. ಈ ಕಡೆ ದೇವಲಾಪುರದಲ್ಲಿ ಮೋರಿ ಚೆನ್ನಾಗಿರಲ್ಲ, ಈ ಕಡೆ ದೊಡ್ಡ ಸುತ್ತ ರೋಡ್ ಚೆನ್ನಾಗಿರಲ್ಲ. ಒಂದ್ ಕಡೆ ಶೌಚಾಲಯಗಳು ಹಾಕೊಡ್ಬೇಕು, ಬೀದಿ ದೀಪಗಳು ಹಾಕೊಡ್ಬೇಕು, ಅದಕ್ಕೂ ಆಗುತ್ತೆ. ಸರ್ಕಾರದ ಕಡೆ ನಿಂಗೆ ಅನುದಾನ ಬಂದ್ಮೇಲೆ ನಮ್ ಗ್ರಾಮಕ್ಕೂ ಮಾಡ್ಕೊಡ್ತೀವಿ. ನಮ್ಮ ಮನೆ ಮುಂದೆನೂ ಚರಂಡಿ ಐತೆ, ಅವ್ರು ಕ್ಲೀನ್ ಆಗಿ ಮಾಡ್ತಾ ಇಲ್ಲ. ಎಲ್ಲಾರನ್ನು ಇಕ್ಕಿದೀವಲ್ವಾ ನಿಮ್ಮೂರಲ್ಲೂ? ನೀವು ಕಾಸು ಕೊಡಲ್ಲ ಅಂದ್ಬಿಟ್ಟು ಅವ್ರು ಕ್ಲೀನ್ ಆಗಿ ಮಾಡ್ತಾ ಇಲ್ಲ. ಹೌದು, ಕಾಸು ಕೊಡ್ತಾ ಇಲ್ಲ. ಯಾಕಂದ್ರೆ ಅವ್ರು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇಲ್ಲ. ಅವ್ರು ಕಿತ್ತಾಕ್ಬಿಟ್ಟು ಬೇರೆಯವ್ರನ್ನ ಹಾಕೊಡೋ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯ್ತು, ಆದಷ್ಟು ಜಲ್ದಿ ಮಾಡ್ಕೊಡಿ. ಸರಿ. ಏನಾದ್ರೂ ಸಮಸ್ಯೆ ಇದೆಯಾ? ನಿಮ್ ಸಮಸ್ಯೆ ಎಲ್ಲ ನಮ್ಗೆ ಅಧ್ಯಕ್ಷರಿಗೆ ಎಲ್ಲ ಗೊತ್ತಾಗಿದೆ. ನಾವೆಲ್ಲ ಚರ್ಚೆ ಮಾಡಿ ನಿಮ್ಗೆಲ್ಲ ಪರಿಹಾರ ಕೊಡ್ತೀವಿ. ಆಯ್ತಾ? ಯಾರೇನು ತಲೆ ಕೆಡಿಸ್ಕೋಬೇಡಿ. ನಿಮ್ ಸಮಸ್ಯೆಗೆಲ್ಲ ಅರ್ಥ ಆಗೈತೆ. ನಮ್ಗೆ ಅದನ್ನೆಲ್ಲ ಪರಿಹಾರ ಮಾಡ್ತೀವಿ. ನಮ್ಮ ಗ್ರಾಮವನ್ನು ಸ್ವಚ್ಛತೆ ಮತ್ತು ನಿರ್ಮಲವಾಗಿ ಇಟ್ಟುಕೊಳ್ಳುವುದೇ ನಮ್ಮ ಉದ್ದೇಶ. ನಮ್ಮ ಗ್ರಾಮವನ್ನು ಒಂದು ಮಾದರಿ ಗ್ರಾಮದಂತೆ ಮಾಡಿಕೊಳ್ಳುವುದೇ ನಮ್ಮ ಗುರಿ. ಧನ್ಯವಾದಗಳು.